ಉಡುಗೊರೆ ಕೊಟ್ಟು ಶುಭ ಹಾರೈಸಿ ನೂತನ ವಧುವರರಿಗೆ ಆಶೀರ್ವಾದ ಮಾಡಿದ್ವಿ. ಪುರಾಣದ ಒಂದು ಹೆಸರಂತ ಇದು. ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ತೋಟದಲ್ಲಿ ನಿಂಬೆಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿಂಬೆಹಣ್ಣು. ಈ ನಿಂಬೆ ಗಿಡದ ಬಗ್ಗೆ ನಾನಾಗಲೇ ಒಂದು 2 ಬ್ಲಾಗಲ್ಲಿ ಹಿಂದೆ ಹೇಳಿದ್ದೀನಿ. ಪೋತೀಸ್ ಅರ್ಪಿಸುವ ಹಸಿರು ಸಂಭ್ರಮ ಯಾರಿಗೆಲ್ಲ ನೆನಪಿದೆ? ಆಗ ಪೋತೀಸ್ನವ್ರು ಕೊಟ್ಟಿರುವಂಥ ನಿಂಬೆ ಗಿಡ ಇದು. ನಮ್ಮ ಗೆಳತಿ ಒಬ್ಬರು ತಂದು ಕೊಟ್ಟಿದ್ದು ನಮ್ಮ ತೋಟದಲ್ಲಿ ಹಾಕಿದ್ದೆ. ಎಷ್ಟೋ ನಿಂಬೆಕಾಯಿ ಬಿಡ್ತಿದೆ ಗೊತ್ತಾ ಈಗ ಅದು. ಈಗ ಯಾಕೆ ನಿಂಬೆಕಾಯಿ ಕಿತ್ಕೊಂಡು ಹೋಗ್ತಿರೋದು ಅಂದರೆ, ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ವಿ, ಕರೆದಿದ್ವಿ. ಆದರೆ ಆಗ ಇವ್ರಿಗೇನೋ ಬೇರೆ ಪ್ರೋಗ್ರಾಮ್ ಇತ್ತಂತೆ ಇವ್ರದ್ದೇನೆ. ಹಾಗಾಗಿ ಬರೋಕ್ಕಾಗೋದಿಲ್ಲ. ಈಗ ಮುಂದಿನ ವಾರ ಹೇಗೂ ಮದುವೆ ಇದೆಯಲ್ಲ, ಆಗ ಮದುವೆಗೆ ಬಂದಾಗ ಖಂಡಿತ ಬರ್ತೀವಿ ಅಂತ ಹೇಳಿದರು. ಮದುವೆ ಹೆಣ್ಣು ಬಂದು ನಮ್ಮೂರಿಂದೆ, ಮದುವೆ ಇರೋದು ಮಧುಗಿರಿ ಚೌಟ್ರಿನಲ್ಲಿ. ಇವರೆಲ್ಲ ಒಂದಿನ ಮುಂಚೆನೇ ಬಂದಿದ್ದಾರೆ ಮದುವೆಗೆ. ಹಾಗೆ ಮನೆ ಹತ್ರ ಬರ್ತೀವಿ ಅಂತ ಹೇಳಿದ್ರಲ್ಲ, ಇವಾಗ ಬಂದಿದ್ದಾರೆ. ಈಗ ನಮ್ಮ ಮನೆಗೆ ಬಂದಿರೋದು ಯಾರು ಅಂದರೆ ರಂಗಸ್ವಾಮಿ ಸರ್ ಅಂತ. ನೋಡಿ, ಇವರೇ ಇಲ್ಲಿ ಕೂತಿದ್ದಾರಲ್ಲ, ಇವರು ಬೆಂಗಳೂರಲ್ಲಿ ಜೈಮಾರುತಿ ಟ್ರಾವೆಲ್ಸ್ ಅಂತ ದೊಡ್ಡ ಟ್ರಾವೆಲ್ಸ್ ಕಂಪ್ನಿ ಮಾಲೀಕರು. ಅಷ್ಟು ದೊಡ್ಡ ಕಂಪ್ನಿ ಮಾಲೀಕರಾದರೂ ಸಹ ಯಾವುದೇ ಏನಿದು ಬಿಲ್ಡಪ್ಪು, ಶೋ ಅಪ್ಪು ಅಂತ ಎಲ್ಲ ಹೇಳ್ತಾರಲ್ಲ, ಆ ಥರ ಯಾವುದೂ ಇಲ್ಲ. ತುಂಬ ಡೌನ್ ಟು ಅರ್ತ್ ಅಂತಾರಲ್ಲ, ಆ ಥರ ತುಂಬ ಸರಳ ವ್ಯಕ್ತಿತ್ವ ಮತ್ತು ಸ್ನೇಹಜೀವಿ ಸ್ವಭಾವ ಇರುವಂಥ ವ್ಯಕ್ತಿ ಇವರು. ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ, ದೇವರು, ಉತ್ಸವ, ಈ ಥರ ಪ್ರೋಗ್ರಾಮ್ ಆದರೂ ಹೇಳಿದ್ರು ಬರ್ತಾರೆ. ನಮ್ಮೂರಿಗೂ ಇವ್ರಿಗೂ ಏನೋ ಒಂಥರ ವಿನಾಭಾವ ಸಂಬಂಧ ಅಂತಾರಲ್ಲ, ಆ ಥರ ನಮ್ಮೂರ ಮೇಲೆ ಏನೋ ಒಂಥರ ವಿಶೇಷವಾದ ಅಭಿಮಾನ ಇವ್ರಿಗೆ. ನಮ್ಮೂರು ದೇವಸ್ಥಾನಕ್ಕೆಲ್ಲ, ದೇವ್ರಿಗೆಲ್ಲ ಸ್ವಲ್ಪ ಒಡವೆಗಳು ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮೂರಿಂದ ಕೆಲವ್ರನ್ನ ಪಾಂಡುರಂಗ ಸ್ವಾಮಿ ಭಜನೆ ಮಾಡಿಸ್ಕೊಂಡು ಪಂಡರಿಪುರಿ ಅಲ್ಲಿವರೆಗೂ ಇವ್ರದ್ದೇ ಟ್ರಾವೆಲ್ಸ್ ಬಸ್ಸಲ್ಲೇ ಕರ್ಕೊಂಡು ಹೋಗಿದ್ದಾರೆ, ಟ್ರಿಪ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಇವ್ರ ಜೊತೆ ಗಂಗಣ್ಣ, ಶಿವಣ್ಣ ಮತ್ತು ರಮೇಶಣ್ಣ ಅಂತ ನಮ್ಮೂರವರೇ, ಬೆಂಗಳೂರಲ್ಲಿದ್ದಾರೆ. ಇವರು ಸಹ ಬಂದಿದ್ದರು. ನಮ್ಮ ಶ್ರೀಮತಿಯವರು ಎಲ್ರಿಗೂ ನಿಂಬೆಹಣ್ಣು ತಂದಿದ್ನಲ್ಲ, ಅದರಲ್ಲಿ ನಿಂಬೆಹಣ್ಣು ಶರಬತ್ ಮಾಡಿಕೊಟ್ರು. ಆಮೇಲೆ ಹಾಗೆ ಎಲ್ಲರೂ ನಮಗೆ ಉಡುಗೊರೆ ಕೊಟ್ಟು ಶುಭ ಹಾರೈಸಿ ಹೋದರು. ಮತ್ತು ಮದುವೆಗೆ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಮದುವೆ ಇರೋದು ನಾಳೆ ಬೆಳಿಗ್ಗೆ ಮುಹೂರ್ತ ಇರೋದು. ಇವತ್ತು ಅರಿಶಿನ ಶಾಸ್ತ್ರ ಏನೋ ಮಾಡ್ತಾರಲ್ಲ, ಇವತ್ತು ನೈಟು ರಿಸೆಪ್ಷನ್ ಇರುತ್ತೆ. ನಾವು ರಿಸೆಪ್ಷನ್ಗೆಲ್ಲ ಹೋಗೋದಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಈಗ ಒಂಟಿ ಮನೆ, ಹೊಲ್ತಾಗಿರೋ ಮನೆ ಇನ್ನೂ ಹೊಸ್ದಾಗಿ ಬಂದಿದ್ದೀವಿ. ಅದಕ್ಕೋಸ್ಕರ ಬೆಳಿಗ್ಗೆ ಮುಹೂರ್ತಕ್ಕೆ ಹೋಗ್ತಿದ್ದೀವಿ. ಇದು ಮಾರನೇ ದಿನ ಬೆಳಿಗ್ಗೆ, ಅಂದರೆ ನೆಕ್ಸ್ಟ್ ಡೇ ಮದುವೆ ಇದೆ ಅಂತ ಹೇಳಿದ್ವಲ್ಲ, ಮದುವೆಗೆ ಬಂದಿದ್ದೀವಿ. ಮದುವೆ ಬಂದು ಮಧುಗಿರಿ ಚೌಟ್ರಿನಲ್ಲಿ ಮದುವೆ ಇದ್ದಿದ್ದು. ಮದುವೆ ಹೆಣ್ಣು ಬಂದು ನಮ್ಮೂರವರು, ಮದುವೆ ಗಂಡು ಬಂದುಬಿಟ್ಟು ನಮ್ಮೂರ ಪಕ್ಕದ ಹಳ್ಳಿನೇ ಜೀವಗೊಂಡನಹಳ್ಳಿ ಅಂತ, ಜೀಗನಹಳ್ಳಿ ಅಂತೀವಿ ನಾವು. ಅವ್ರ ಮದುವೆ ಗಂಡು. ಮದುವೆ ಹೆಣ್ಣು ನಮ್ಮೂರ ಆಗಿರೋದ್ರಿಂದ ಎಲ್ಲರೂ ತುಂಬ ಜನ ನಮ್ಮೂರವರೇ ಇದ್ದರು. ನಮ್ಮೂರವ್ರು ಸಿಗ್ತಾಯಿದ್ರು, ಮಾತಾಡ್ತಿದ್ರು. ಮದುವೆ ಗಂಡು ಬಂದು ಜೀಗನಹಳ್ಳಿ ಅಂತ ಹೇಳಿದ್ನಲ್ಲ, ನಮ್ಮೂರ ಪಕ್ಕದಹಳ್ಳಿನೇ, ಒಂದು 3-4 ಕಿಲೋಮೀಟ್ರ್ ಆಗ್ಬೋದು. ಬಂದರೆ ನಮ್ಮ ಅಜ್ಜಿ ತವ್ರ ಮನೆ ಸಹ ಜೀಗನಹಳ್ಳಿನೇ. ನಮ್ಮ ಅಪ್ಪ ಅವರ ಅಮ್ಮ, ತಾಯಿ ಅಂದರೆ ನಮ್ಮ ಅಜ್ಜಿ ಅಂದರೆ ಅವ್ರ ತವ್ರ ಮನೆ ಜೀಗನಹಳ್ಳಿನೇ. ನಾವು ಚಿಕ್ಕವರಿದ್ದಾಗೆಲ್ಲ ಊರಿಗೆ ಹೋಗ್ತಾ ಇದ್ವಿ, ನಮ್ಮ ಅಜ್ಜಿ ಕರ್ಕೊಂಡು ಹೋಗೋದು. ಅವ್ರ ಊರಲ್ಲಿ ಏನಾದರೂ ಆರತಿ, ಹಬ್ಬ ಈ ಥರ ಏನಾದರೂ ಆದಾಗ ನಾವು ನಡ್ಕೊಂಡೇ ಹೋಗ್ತಿದ್ವಿ. ನಮಗೆಲ್ಲ ವಾಕೇಬಲ್ ಡಿಸ್ಟೆನ್ಸ್ ಅವಾಗ ಹಳ್ಳಿ. ಅಂದರೆ ಇವಾಗೆಲ್ಲ ಗಾಡಿಗಳಿದ್ದಾವೆ, ಆಗ ನಡ್ಕೊಂಡೇ ಓಡಾಡ್ತಿದ್ರಲ್ಲ. ಈಗ ವಾಕೇಬಲ್ ಡಿಸ್ಟೆನ್ಸ್ ಅಂದರೆ ಒಂದು 5 ಮೀಟ್ರು 10 ಮೀಟ್ರು, ಆಗೆಲ್ಲ ನಮಗೆ 4-5 ಕಿಲೋಮೀಟ್ರು ವಾಕೇಬಲ್ ಡಿಸ್ಟೆನ್ಸು. ನೋಡಿ ಹೆಂಗಿದೆ, ಕಾಲ ಚೇಂಜ್ ಆಗಿಬಿಡ್ತು. ಆಗ ನಡ್ಕೊಂಡೇ ಹೋಗ್ತಿದ್ವಿ ಊರಿಗೆಲ್ಲ, ಜೀಗನಹಳ್ಳಿಗೆ. ನಮ್ಮ ಅಜ್ಜಿ ತವ್ರ ಮನೆ ಅಲ್ವಾ, ಹಾಗಾಗಿ ಕರ್ಕೊಂಡೋಗೋದು ಜೊತೆಯಲ್ಲಿ. ನಾವು ಬರೋ ಟೈಮ್ಗೆ ಧಾರೆ ಮುಹೂರ್ತ ನಡೀತಿತ್ತು. ಧಾರೆ ಒಯ್ಯೋದಕ್ಕೆ ತುಂಬ ಜನ ಇದ್ದರು. ನಾವು ಎಲ್ಲ ಸರ್ತಿ ಸಾಲಲ್ಲಿ ಕಾಯ್ದು ನಿಂತು ಕೊನೆಗೆ ಹಾಲೊಯ್ದು ಅಕ್ಷತೆ ಹಾಕಿ ನೂತನ ವಧುವರರಿಗೆ ಆಶೀರ್ವಾದ ಮಾಡಿದ್ವಿ, ಒಳ್ಳೆಯದಾಗಲಿ ಅಂತ. ಹಾಗೆ ಯಾರೋ ಅಲ್ಲಿ ನಿಂತಿದ್ದವ್ರಿಗೆ ಕೊಟ್ವಿ, ಒಂದು ವೀಡಿಯೋ ಕ್ಲಿಪ್ ತಕ್ಕೊಡಿ ಅಂತ. ವಿಡಿಯೋ ಕ್ಲಿಪ್ಪಿಂಗ್ಸ್ ತಕ್ಕೊಟ್ರು, ಅವ್ರಿಗೆ ತುಂಬ ಥ್ಯಾಂಕ್ಸ್. ನಾವು ಧಾರೆ ಮುಹೂರ್ತ ಮುಗಿಸ್ಕೊಂಡು ಈ ಕಡೆ ಬಂದರೆ ಮಂಟಪದಿಂದ, ಇಲ್ಲಿ ಹಾಲಲ್ಲಿ ತುಂಬ ಜನ ಸಿಕ್ಕಿದ್ರು, ಪರಿಚಯ ಇರೋರು. ಅಂದರೆ ನಮ್ಮೂರವ್ರು ಇದ್ರಲ್ಲ, ಎಲ್ಲರೂ ಮಾತಾಡ್ಸಿದ್ರು. ಅದರಲ್ಲಿ ಕೆಲವರು ನಮ್ಮ ಬ್ಲಾಗ್ಸ್ ನೋಡೋರು ಮಾತಾಡ್ಸಿದ್ರು, ಗುರ್ತಿಡ್ತು. ಆಮೇಲೆ ಇಲ್ಲಿ ನಮ್ಮ ಶ್ರೀಮತಿಯವ್ರು ಮಾತಾಡ್ತಾ ಕೂತಿದ್ದಾರೆ ನೋಡಿ, ರಾಜಜ್ಜಿ ಅಂತ. ಮುಂಚೆ ನಮ್ಮ ಹಳೆ ಮನೆಯಲ್ಲಿ ಅವರು ಪಕ್ಕದಲ್ಲೇ ಇದ್ದರು. ಅವರು ಹಳೆ ಮನೆ ಬಿದ್ದೋಯ್ತು ಅಂತ ಹೊಸ ಮನೆ ಕಟ್ಕೊಂಡು ಹೋದರು. ನಾವು ಈಗ ನಮ್ಮದು ಹಳೆ ಮನೆ ಆಯಿತು, ಹೊಸ ಮನೆ ಕಟ್ಕೊಳ್ಳೋಣ ಅಂತ ಹೊಸ ಮನೆ ಕಟ್ಕೊಂಡು ಈ ಕಡೆ ಬಂದ್ವಿ. ಮುಂಚೆ ಇಬ್ಬರು ಹಳೆ ಮನೇಲಿದ್ದಾಗ ನಮ್ಮ ಶ್ರೀಮತಿಯವರು, ರಾಜಜ್ಜಿ ಇಬ್ಬರೂ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಈಚೆ ಅಟ್ಟಿ ಮುಂದೆ, ಮನೆ ಮುಂದೆ ಜಾಗ ಇರುತ್ತಲ್ಲ, ಅಲ್ಲಿ ಇಬ್ಬರು ಮಾತಾಡ್ತಾ ಇರೋರು. ಈಗ ಅಪ್ರೂಪಕ್ಕೆ ಸಿಕ್ಬಿಟ್ಟಿದ್ರೆ, ಅದಕ್ಕೆ ಮಾತಾಡಿಸ್ತಾ ಇದ್ದಾರೆ. ಮದುವೆ ಬಂದು ಧಾರೆ ಮುಹೂರ್ತ ಎಲ್ಲ ಮುಗಿಸಿದ್ಮೇಲೆ ಏನು ಮಾಡ್ಬೇಕು ಹೇಳಿ, ಊಟ ಮಾಡಬೇಕಲ್ವಾ. ಊಟ ಮಾಡೋಣ ಅಂತ ಇಲ್ಲಿ ಊಟದ ಹಾಲ್ ಹತ್ರ ಬಂದರೆ, ಇಲ್ಲಿ ಹೌಸ್ಫುಲ್ ಆಗಿತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಒಂದು ಪಂಕ್ತಿ ಖಾಲಿ ಆಯಿತು, ಊಟಕ್ಕೆ ಕೂತ್ಕೊಂಡ್ವಿ.
ಇಲ್ಲಿ ಬಂದು ಅಡುಗೆ ಮಾಡಿರೋದು ಸಹ ನಮ್ಮ ಗೃಹ ಪ್ರವೇಶಕ್ಕೆ ಮಾಡಿದ್ರಲ್ಲ ಭಟ್ರು ಶಿವಣ್ಣ ಅಂತ ನಮ್ಮೂರವರೇ, ಅವರೇ ಅಡುಗೆ ಎಲ್ಲ ವಹಿಸ್ಕೊಂಡಿರೋ ಅಡುಗೆ ಮಾಡಿರೋದು. ಮತ್ತು ಅವ್ರಿಗೆ ಅಸ್ಟೆಂಟು ಎಲ್ಲ ಇದ್ದಾರೆ, ನಮ್ಮೂರವರೇ ಹುಡುಗರು ಇದ್ದಾರೆ ನೋಡಿರಿ, ಎಲ್ಲ ಬಡಿಸೋದಕ್ಕೆಲ್ಲ ನಮ್ಮೂರು ಹುಡುಗರು ಬಂದಿದ್ದಾರೆ. ಮತ್ತು ಬೆಂಗಳೂರಿಂದ ಬಂದಿದ್ರಲ್ಲ ಗಂಗಣ್ಣ ಶಿವಣ್ಣ ಅಂತ, ಅವರು ಸಹ ಎಲ್ಲ ಬಂದು ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ಆಮೇಲೆ ರಂಗಸ್ವಾಮಿ ಸರ್ ನೆನ್ನೆ ಬಂದಿದ್ರಲ್ಲ ನಮ್ಮ ಮನೆಗೆ, ಜೈಮಾರುತಿ ಟ್ರಾವೆಲ್ಸ್ ಮಾಲೀಕರು ಅಂತ ಹೇಳಿದ್ನಲ್ಲ, ಅವರು ಬಂದು ಇಲ್ಲೆಲ್ಲ ಕೆಲಸ ಮಾಡ್ತಿದ್ರು ನೋಡಿ. ಅಂದರೆ ತಾಂಬೂಲ ಕೊಡೋದು ಈ ಥರ ಎಲ್ಲ ಚಿಕ್ಕ ಪುಟ್ಟ ಇದನ್ನು ಜವಾಬ್ದಾರಿನ ವಹಿಸ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ರು. ನಾನು ಹೇಳಿದ್ನಲ್ಲ ತುಂಬ ಡೌನ್ ಟು ಅರ್ತು ಸಿಂಪಲ್ ವ್ಯಕ್ತಿತ್ವ ಅಂತ. ನೋಡಿ ಇಲ್ಲ ಯಾವ ಇದು ಇಲ್ಲದೆ ಈ ಥರ ಎಲ್ಲ ಇದು ಮಾಡ್ತಾಯಿದ್ದಾರೆ ಇಲ್ಲಿ ಬಂದು. ಮತ್ತು ಇವರು ಬಂದುಬಿಟ್ಟು ಮದುವೆ ಹೆಣ್ಣಿದ್ದಾರಲ್ಲ ಅವರ ಅಣ್ಣ, ಎಲ್ಲರೂ ಊಟ ಹೇಗಿದೆ ಅಂತ ಎಲ್ಲ ವಿಚಾರಿಸಿ ಮಾತಾಡಿಸ್ತಾ ಇದ್ದರು. ಊಟ ಮುಗಿಸ್ಕೊಂಡು ಬಂದ್ವಿ. ಮದುವೆ ಹೆಣ್ಣಿದ್ದಾರಲ್ಲ ಅವರ ತಂಗಿ ಬಂದು ನಮ್ಮ ಶ್ರೀಮತಿಯವ್ರಿಗೆ ತುಂಬ ಕ್ಲೋಸ್ ಫ್ರೆಂಡು. ಅವರು ನಮ್ಮ ಶ್ರೀಮತಿಯವ್ರನ್ನ ಅರ್ಶಿನ ಕುಂಕುಮ ತೊಗೊಂಡೋಗಿ ಬನ್ನಿ ಅಕ್ಕ ಅಂತೇಳಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಕೊಟ್ರು. ಅಲ್ಲಿಂದ ನಾವು ಸೀದಾ ಮನೆಗೆ ಹೊರಟು ಬಂದ್ವಿ. ನೋಡಿರಿ ಮನೆಗೆ ಬಂದಿದ್ದೀವಿ ಆಗಲೇ. ಮನೆಗೆ ನಾವಷ್ಟೇ ಬಂದಿಲ್ಲ, ಮತ್ತು ಯಾರು ಬಂದಿದ್ದಾರೆ ನೋಡಿ, ಈ ಅಜ್ಜಿ ಇದ್ದಾರಲ್ಲ ಇವ್ರು ಬಂದು ನಮ್ಮ ಶ್ರೀಮತಿಯವ್ರಿಗೆ ರಿಲೇಟಿವ್ ಆಗಬೇಕು, ಕತ್ರಾಜ್ನಹಳ್ಳಿ ಅಂತೆ. ನಮ್ಮ ಶ್ರೀಮತಿಯವ್ರ ಅಜ್ಜಿ ಮತ್ತು ಈ ಅಜ್ಜಿ ಇಬ್ಬರು ಏನೋ ರಿಲೇಟಿವ್ ಸಂಬಂಧಿಕರು. ಮತ್ತು ಇವರು ಬಂದುಬಿಟ್ಟು ಅವ್ರ ಮೊಮ್ಮಗಳು, ಅವರ ಅಳಿಯ, ಅವ್ರ ಮಗ ಎಲ್ಲರೂ ಬಂದಿದ್ದರು. ಇವರು ಮದುವೆಗೆ ಬಂದಿದ್ದು, ನಾವು ಹೋಗಿದ್ವಲ್ಲ ಅದೇ ಮದುವೆಗೆ ಬಂದಿದ್ದು. ಮತ್ತು ಇಲ್ಲಿಗೆ ಮನೆ ಹತ್ರ ಬರ್ರಿ ಅಂತ ಕರೆದಿದ್ವಿ, ಬಂದಿದ್ದರು. ಅಜ್ಜಿನ ಮೇಲೆ ಕೂತ್ಕೊಳ್ರಿ ಅಂದರೆ ಇಲ್ಲ ನಾನು ಕೂತ್ಕೊಳ್ಳೋ ಕೆಳಗೆ ಕೂತ್ಕೋತೀನಪ್ಪ ಚೆನ್ನಾಗಿರುತ್ತೆ ಅಂತ ಅವರು ಚಾಪೆ ಮೇಲೆ ಕೂತ್ಕೊಂಡ್ರು. ಮತ್ತು ಇವರು ಅಜ್ಜಿ ಸೊಸೆ ಇದ್ದಾರಲ್ಲ ಅವ್ರು ಬಂದುಬಿಟ್ಟು ಗುಂಡಿನಪಾಳ್ಯ ಅಂತ ತವ್ರ ಮನೆ. ಅಂದರೆ ಗುಂಡಿನಪಾಳ್ಯ ಅಂದರೆ ನಮ್ಮ ತಾಯಿಯವರ ಅಮ್ಮ ಅಂತ ಅವ್ರ ಮನೆ, ನಮ್ಮ ಅಜ್ಜಿ ತವ್ರ ಮನೆ. ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ನಮ್ಮಮ್ಮವರ ಅಮ್ಮವರ ಊರು, ತವರು ಊರು ಅದು. ಅದನ್ನೇ ಹೇಳ್ತಾ ಇದ್ದೆ, ಅದನ್ನೇ ಮಾತಾಡ್ತಾ ಇದ್ವಿ. ಆಮೇಲೆ ಈ ಅಜ್ಜಿ ಇದ್ದಾರಲ್ಲ, ಈ ಅಜ್ಜಿ ಊರು ಕತ್ರಾಜ್ನಹಳ್ಳಿ ಅಂತ ಹೇಳಿದ್ನಲ್ಲ, ನಮ್ಮ ಅಜ್ಜಿ ಊರು ಜಿಗನಹಳ್ಳಿ, ನಾವು ಚಿಕ್ಕವರಿದ್ದಾಗ ಊರಿಗೆ ಹೋಗ್ತಿದ್ವಿ ಅಂತೆಲ್ಲ ಹೇಳಿದ್ನಲ್ಲ, ಅದೇ ಥರ ನಮ್ಮ ಶ್ರೀಮತಿಯವರು ಚಿಕ್ಕವರಿದ್ದಾಗ ಈ ಅಜ್ಜಿ ಅವ್ರ ಊರಿಗೆ ಹೋಗ್ತಿದ್ರಂತೆ ಕತ್ರಾಜ್ನಹಳ್ಳಿಗೆ, ಅವ್ರ ಅಜ್ಜಿ ಜೊತೆ. ನಮ್ಮ ಶ್ರೀಮತಿಯವ್ರ ಅಜ್ಜಿ ಇವ್ರನ್ನ ಕರ್ಕೊಂಡು, ನಮ್ಮ ಶ್ರೀಮತಿನ ಕರ್ಕೊಂಡು ಚಿಕ್ಕವರಿದ್ದಾಗ ಈ ಅಜ್ಜಿ ಊರಿಗೆ ಹೋಗ್ತಿದ್ರಂತೆ ಕತ್ರಾಜ್ನಹಳ್ಳಿಗೆ. ಅದನ್ನೆಲ್ಲ ಹೇಳಿದ್ರು ನಮ್ಮ ಶ್ರೀಮತಿಯವರು. ಕತ್ರಾಜ್ನಹಳ್ಳಿ ಅಜ್ಜಿ ಅವರು ಹೋದರು. ಅವ್ರು ಹೋದ್ಮೇಲೆ ನಮ್ಮೂರವರೇ ವಿದ್ಯಾ ಅಂತ, ಇವರು ಮತ್ತು ಇವರ ಹಸ್ಬೆಂಡ್ ಬಂದಿದ್ದರು. ಇವ್ರಿಗೂ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ವಿ. ಆದರೆ ಮದುವೆ ಇದೆಯಲ್ಲ ನೆಕ್ಸ್ಟ್ ವೀಕು ಅವಾಗ ಬರ್ತೀವಿ ಅಂತಲೇ ಇವರು ಹೇಳಿದ್ದು. ತುಂಬ ಜನ ಅದೇ ಥರನೇ ಹೇಳಿದರು, ಅದೇ ಥರನೇ ಈಗ ಬರ್ತಾ ಇದ್ದಾರೆ. ಇವರು ಬರಬೇಕಾದ್ರೆ ಗಿಫ್ಟೆಲ್ಲ ತೊಗೊಬಂದಿದ್ರು, ಗಿಫ್ಟ್ ಕೊಟ್ಟು ಶುಭ ಹಾರೈಸಿದ್ರು. ಅವ್ರಿಗೆ ನಮ್ಮ ಶ್ರೀಮತಿಯವರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ಸಂಪ್ರದಾಯ ಅಲ್ವಾ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋದು, ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಕೊಟ್ರು. ಅವ್ರು ಹೋದ್ಮೇಲೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿರಿ, ಮತ್ತೊಬ್ಬರು ಗೆಸ್ಟ್ ಬಂದಿದ್ದಾರೆ. ಇವರು ವರದ ಲೋಕಮಾತ ಅಂತ, ನಮ್ಮೂರಲ್ಲೆಲ್ಲ ಲೋಕಕಯ್ಯ ಅಂತಲೇ ಕರೆಯೋದು. ನಮ್ಮೂರಲ್ಲಿ ಕನ್ನಡ ಪಂಡಿತರಿದ್ದರು ಒಬ್ಬರು, ಅವರ ಮಗಳಿವರು. ಅವರು ಮತ್ತು ಅವರ ಹಸ್ಬೆಂಡು, ಅವ್ರ ಮಗಳು ಮತ್ತು ಅವರ ಮಗ, ಇಷ್ಟು 4 ಜನನೂ ಬಂದಿದ್ದಾರೆ. ಇವರ ಮಗಳ ಹೆಸರು ಮಹಾಶ್ವೇತಾ ಅಂತ. ತುಂಬ ಡಿಫ್ರೆಂಟಾಗಿದೆ ಎಲ್ಲ ಹೆಸರು. ಮೊದಲೆಲ್ಲ ಚಿಕ್ಕವರಿದ್ದಾಗ ನಮ್ಮೂರಿಗೆ ರಜಕ್ಕೆ ಬರ್ತಾಯಿದ್ರು ಇವರೆಲ್ಲ ಆಟ ಆಡೋದಕ್ಕೆ, ಅವೆಲ್ಲ ಶ್ವೇತಾ ಅಂತ ಕರೀತಿದ್ರು. ಆಮೇಲೆ ಅವ್ರ ನಿಜವಾದ ಹೆಸರು ಮಹಾಶ್ವೇತಾ ಅಂತ ಗೊತ್ತಾಯಿತು. ಇದಕ್ಕೆ ಮೀನಿಂಗ್ ಏನು ಅಂತ ಒಂದು ಸಲ ಕೇಳಿದಾಗ ಅವರು ಹೇಳಿದ್ದು ಯಾವುದೋ ಪುರಾಣದ ಒಂದು ಹೆಸ್ರಂತಿದು. ಮತ್ತು ಕಾದಂಬರಿನಲ್ಲಿ ಒಂದು ಪಾತ್ರ ಸಹ ಇದೆಯಂತೆ. ಕನ್ನಡ ಪಂಡಿತರಲ್ವಾ ಇವ್ರ ತಾತ, ಅದಕ್ಕೆ ಆಗ ಅವರೇ ಇಟ್ಟಿರೋ ಅಂಥ ಹೆಸರಿದು ಮಹಾಶ್ವೇತಾ ಅಂತ. ಆಮೇಲೆ ಇವ್ರಿಗೆಲ್ಲ ಟೀ ಮಾಡಿಕೊಟ್ರು ನಮ್ಮ ಶ್ರೀಮತಿಯವರು. ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ, ಆಮೇಲೆ ಇವರು ನಮ್ಮನ್ನೆಲ್ಲ ಕೂರಿಸಿ, ಅದೇನೋ ಶಾಸ್ತ್ರ ಇರುತ್ತಲ್ಲ, ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ಕೂರಿಸಿ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಉಡುಗೊರೆ ಕೊಟ್ಟು ಶುಭ ಹಾರೈಸಿ ಹೊರಟರು. ಹಾಗೆಯೇ ಕೊನೆಯಲ್ಲಿ ನಮ್ಮ ಶ್ರೀಮತಿಯವರು ಸಹ ನಮ್ಮ ಸಂಪ್ರದಾಯದಂತೆಯೇ ಅವ್ರಿಗೂ ಸಹ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಆಮೇಲೆ ನಮ್ಮ ಮನೆಯಲ್ಲಿ ಅಲ್ಲೆಲ್ಲ ಹಿಂದೆ ಎಲ್ಲ ಚೀಲಗಳೆಲ್ಲ ಕಾಣ್ತಿದ್ದಾವೆ ನೋಡಿರಿ. ಏನೂ ಅಂದ್ಕೋಬೇಡಿ ಯಾರೂ. ಇನ್ನೂ ಮನೆಯೆಲ್ಲ ಶಿಫ್ಟಿಂಗ್ ಮಾಡಿಲ್ಲ, ಸ್ವಲ್ಪ ಐಟಮು ನಮಗಾದಷ್ಟು ತೊಗೊಬಂದು ಎಲ್ಲ ಎತ್ತಿಟ್ಕೋತಾ ಇದ್ದೀವಿ ಅಷ್ಟೇ. ಇವತ್ತು ಎಲ್ಲ ಪೂರ್ತಿ ಮನೆಯೆಲ್ಲ ಶಿಫ್ಟಿಂಗ್ ಮಾಡಬೇಕು ಅಂತ ಇದ್ವಿ. ಮದುವೆ ಇತ್ತಲ್ಲ, ಹಾಗಾಗಿ ಮದುವೆಗೋಸ್ಕರ ನಾವು ಹೋಗಿದ್ದು, ಹಾಗಾಗಿ ಏನೂ ಕೆಲಸಗಳಾಗಲಿಲ್ಲ, ಹಾಗೇ ಇದ್ದಾವೆಲ್ಲ. ಮತ್ತು ಇವರು ಎಲ್ಲ ಬಂದವರೆಲ್ಲ ಮನೆಯೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯ ಜಾಗದಲ್ಲಿ ಗಾಳಿ ಬೆಳಕು ಇರೋ ವಾತಾವರಣದಲ್ಲಿ ಕಟ್ಸಿದ್ದೀರಾ ಅಂತ ಎಲ್ಲ ಹೇಳಿದ್ರು. ಬೆಂಗಳೂರಿಗೆ ಬಂದಾಗ ಯಾವಾಗಾದರೂ ಮನೆ ಹತ್ರ ಬರ್ರಿ, ಒಂದ್ಸಲಿನೂ ಬರೋದಿಲ್ಲಲ್ಲ, ಬೆಂಗಳೂರಿಗೆ ಬಂದಾಗ ಕಾಲ್ ಮಾಡಿ ಬನ್ನಿ ಅಂತೆಲ್ಲ ಹೇಳಿ ಕರೆದು ಹೋದರು. ಇವರು ಹೋಗಾದ್ಮೇಲೆ ಇನ್ನೂ ಒಂದಿಬ್ಬರು ಬಂದಿದ್ದರು. ಆಗ ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ.
ಮತ್ತು ಗೃಹ ಪ್ರವೇಶಕ್ಕೆ ಕರೆದಾಗ ಇಲ್ಲ ಈಗ ಬರೋಕ್ಕಾಗ್ತಿಲ್ಲ, ಇನ್ನೊಂದು ಪ್ರೋಗ್ರಾಮ್ ಇದೆ ಹೋಗಬೇಕು, ಮದುವೆಗೆ ಬಂದಾಗ ಖಂಡಿತ ಬರ್ತೀವಿ ಅಂತ ಹೇಳಿದವರು ಯಾರ್ಯಾರು ಹೇಳಿದ್ರೋ ಅವರೆಲ್ಲರೂ ಬಂದು ಮನೆ ಹತ್ರ ಮಾತಾಡಿಸ್ಕೊಂಡು ಶುಭ ಹಾರೈಸಿ ಹೋದರು. ಅವರೆಲ್ರಿಗೂ ಹೃದಯಪೂರ್ವಕ ಧನ್ಯವಾದ. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೂ ಸಹ ಧನ್ಯವಾದ.